ಈಗ ಇನ್ನೊಂದು ಪ್ರಶ್ನೆ, ಕಲಿಯುಗದ ಬಗ್ಗೆ ಬಹಳಷ್ಟು ಜನರಿಗೆ ಇದು ಕಲಿಯುಗ ರೀ, ಇದು ಕಲಿಯುಗ ಬಂದ್ಬಿಟ್ಟೈತ್ರಿ, ಕಲಿಯುಗ ಪ್ರಭಾವ ಐತ್ರಿ, ಕಲಿಯುಗ ಕಲಿಯುಗ ಅಂತ ಅಂತಾನೆ ಇರ್ತಾರೆ. ಅವ್ರು ಏನಂದ್ರೆ ಆ ಪದವನ್ನು ಕೇಳಿವ್ ನಾವು. ಆ ಮಾನವನಿಗೆ ಅಂದ್ರೆ ನಮ್ಗೆ ಏನೇ ಕೆಟ್ಟದಾದ್ರೂ ಕೂಡ, ಏನೇ ಅನ್ಯಾಯ ಆದ್ರೂ ಕೂಡ, ಏನೇ ಅಡ್ಡಿ ಆತಂಕ ಬಂದ್ರೂ ಕೂಡ, ಇದು ಕಲಿಯುಗ, ಇದು ಕಲಿಯುಗದ ಪ್ರಭಾವ, ಜಾಸ್ತಿ ಆಗ್ಬಿಟ್ಟೈತೆ ಕಲಿ ಪ್ರಭಾವ, ನಮ್ಗೇನು ಒಳ್ಳೇದಾಗಲ್ಲ ಅಂತಾರಲ್ಲ, ಯಾಕೆ? ಈ ಮಾನವನ ಕಷ್ಟಕ್ಕೂ ಮುಕ್ತಿಗೂ ಮತ್ತು ಕಲಿಯುಗಕ್ಕೇನಾದ್ರೂ ಸಂಬಂಧ ಇದೆಯಾ? ದಯವಿಟ್ಟು ತಿಳಿಸಿ ಮೇಡಮ್. ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ ನೀವು. ನನಗ್ ಬಹಳ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಇದ್ರ ಬಗ್ಗೆ ನಾನು ಸ್ವಲ್ಪ ಅಧ್ಯಯನ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ, ಒಬ್ರು ಸತ್ಯಯುಗ ಬಂದಿದೆ ಅಂತಾರೆ, ಒಬ್ರು ಬರುತ್ತೆ ಅಂತಾರೆ, ಇನ್ನೊಬ್ರು ಕಲಿಯುಗ ಅಂತಾರೆ. ಈ ಯುಗ ಬಗ್ಗೆ ಒಂಚೂರು ಮುಕ್ತಿ ಪಡೆಯಕ್ ಸಾಧ್ಯನಾ, ಕಲಿನ ಯಾಕೆ ಇಷ್ಟೊಂದು ಎಲ್ರು ಬೈತಾರಲ್ಲ ಅನ್ನೋಕ್ಕೋಸ್ಕರ ಸ್ವಲ್ಪ ಅಧ್ಯಯನ ಮಾಡ್ಕೊಂಡಿದೀನಿ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾವುದೇ ಜಾತಿ ಮತದವರಾಗಿದ್ರೂನು ಮುಕ್ತಿ ಪಡೆಯೋಕೆ ಎಲ್ರಿಗೂ ಅರ್ಹತೆ ಇರೋದೇ ಕಲಿಯುಗದ ವೈಶಿಷ್ಟ್ಯತೆ. ಯಾವುದೇ ಜಾತಿಲಿರ್ಲಿ, ಎಲ್ಲೇ ಇರ್ಲಿ, ಅವಿದ್ಯಾವಂತರಿರ್ಲಿ, ಅಜ್ಞಾನಿಗಳಾಗಿರ್ಲಿ, ಏನೇ ಆಗಿದ್ರು ಕಲಿಯುಗದಲ್ಲಿ ಅವ್ರಿಗೆ ಮುಕ್ತಿ ಪಡ್ಕೊಳ್ಳೋಕೆ ಅರ್ಹತೆ ಇದೆ ಅನ್ನೋದು ತಿಳ್ಕೊಂಡೆ ನಾನು. ಹಾಗಾಗಿ ಕಲಿಯುಗ ಅನ್ನೋದು ಕೆಟ್ಟ ಯುಗ ಅಲ್ಲ. ಅದು ಹಿಂದಿನ ಯಾವುದೇ ಯುಗದಲ್ಲಿ ಮಾನವನಾಗಿ ಜನಿಸಿದ್ರು, ತ್ರೇತಾಯುಗ ದ್ವಾಪರ ಯುಗದಲ್ಲೇ ಜನಿಸಿದ್ರು ಕೂಡ, ಯಾರು ಏನೇ ಪಂಡಿತ ಪಾಮರರಾಗಿರ್ಲಿ, ಯಾವುದೇ ದೇವಾದೇವತೆಗಳಾಗಿರ್ಲಿ, ಅವರು ಮುಕ್ತಿ ಪಡೆಯಕ್ಕೆ ಇದೇ ಕಲಿಯುಗ ಸೂಕ್ತವಂತೆ. ಇದೇ ಕಲಿಯುಗದಲ್ಲಿ ಈ ಭೂಮಿಯಲ್ಲಿ ಜನಿಸಿನೇ ಮುಕ್ತಿ ಪಡಿಬೇಕಂತೆ. ಹಾಗಾಗಿ ಕಲಿಯುಗ ಎಷ್ಟೇ ಕಷ್ಟ ನಷ್ಟ ಸಾಧ್ಯವಾಗಿದ್ರು ಕೂಡ ಮುಕ್ತಿ ಮೋಕ್ಷಕ್ಕೆ ಶ್ರೇಷ್ಠ ಅನ್ನೋದೇ ಕಲಿಯುಗದ ವೈಶಿಷ್ಟ್ಯತೆಯಂತೆ. ಈ ಕಲಿಯುಗದ ವೈಶಿಷ್ಟ್ಯತೆ ಬಗ್ಗೆ ತಿಳಿಯೋಕ್ಕೋಸ್ಕರ ಚತುರ್ಯುಗಗಳ ಬಗ್ಗೆನೂ ಸ್ವಲ್ಪ ತಿಳ್ಕೋಬೇಕು ನಾವು. ಯಾಕೆ ಕಲಿನ ಕೆಟ್ಟದು ಅಂತಂತಾರೆ, ಕೆಟ್ಟದೇ ನಡೆಯೋದು ಯಾಕೆ ಅನ್ನೋದನ್ನ ತಿಳ್ಕೊಬೇಕಾದ್ರೆ 4 ಯುಗಗಳ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಹಿಂದೂ ವಿಶ್ವವಿಜ್ಞಾನದ ಪ್ರಕಾರ ಕಾಲದ ಅವಧಿಯನ್ನ 4 ಪ್ರಮುಖ ಯುಗಗಳಾಗಿ ವಿಂಗಡಿಸಿದ್ದಾರೆ. ಇವುಗಳ ಒಂದು ಆವರ್ತನ ಅಂದ್ರೆ ಒಂದು ಸೈಕಲ್ ಬರ್ಬೇಕಾಗಿದ್ರೆ ಅದನ್ನ ಒಂದು ಚತುರ್ಯುಗ ಅಂತ ಕರೀತಾರೆ, ಅಥವಾ ಒಂದು ಮಹಾಯುಗ ಅಂತ ಕರೀತಾರೆ. ಒಂದು ಕಾಲಚಕ್ರದಲ್ಲಿ ಅಂದ್ರೆ ಒಂದು ಸೈಕಲ್ ಅಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಅನ್ನೋ 4 ಯುಗಗಳಿರುತ್ತೆ. ಈ ಯುಗಗಳ ಉಲ್ಲೇಖ ವಿವರಣೆ ಮನುಸ್ಮೃತಿ 1.86 ಅಲ್ಲಿ ಇದೆಯಂತೆ. ನಮ್ಮ ಇಂದಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾಗಿ ಈ ಯುಗಗಳ ಬಗ್ಗೆ ತಿಳಿಯೋಣ. ನೋಡಿ, ಯುಗಗಳಲ್ಲಿ ಏನೇನಿರುತ್ತೆ, ಏನ್ ವ್ಯತ್ಯಾಸ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಕಲಿನ ಯಾಕೆ ಕೆಟ್ಟವನು ಅಂತಂತಾರೆ, ಕೆಟ್ಟ ಯುಗ ಅಂತ ಯಾಕಂತಾರೆ ಅನ್ನೋದು ಅರ್ಥ ಆಗುತ್ತೆ. ಈ ಕೃತ ಅಥವಾ ಸತ್ಯಯುಗ ಅಂತ ಏನಿದೆಯೋ ಅದು ಸತ್ಯ ಮತ್ತು ಧರ್ಮದ ಸುವರ್ಣ ಯುಗ. ಇದ್ರ ಕಾಲಾವಧಿ ಎಷ್ಟು ಗೊತ್ತಾ? ಯುಗಕ್ಕೆ 17,28,000 ಮಾನವ ವರ್ಷಗಳು. ಮಾನವನ ಜೀವಿತಾವಧಿ ಆ ಯುಗದಲ್ಲಿ ಹುಟ್ಟಿದವ್ರಿಗೆ 1,00,000 ವರ್ಷಗಳಂತೆ. ಯುಗ ಧರ್ಮ ತಪಸ್ಸು. ಸತ್ಯ ಆಳತ್ತಂತೆ, ಯಾವುದೇ ರೋಗ ಇಲ್ಲ, ದ್ವೇಷ ಇಲ್ಲ, ದುಃಖ ಇಲ್ಲ, ಜನರು ಸ್ವಾಭಾವಿಕವಾಗಿ ಸದ್ಗುಣಶೀಲರಾಗಿರ್ತಾರಂತೆ. ಮೋಕ್ಷ ಮಾರ್ಗ ಧ್ಯಾನ ತಪಸ್ಸು. ಇದು ನೆನಪಲ್ಲಿ ಇಟ್ಕೊಂಡಿರಿ ನಾ ಹೇಳಿರೋದ್ನ. ಕೃತಯುಗದ ಸತ್ಯಯುಗದ ಮೋಕ್ಷ ಮಾರ್ಗ ಧ್ಯಾನ ತಪಸ್ಸು. ಜನರು ಹೇಗಿರ್ತಾರಂತಲ್ಲಿ? ಪರಿಪೂರ್ಣ ಸ್ವಚ್ಛ ಮನಸ್ಸನ್ನ ಹೊಂದಿರ್ತಾರಂತೆ. ನಾವೀಗ ಜೀವಿಸ್ತಾ ಇರೋ ಯುಗ ಕಲಿಯುಗದ ನಂತರ ಬರೋ ಅಂತ ಯುಗನೇ ಸತ್ಯಯುಗ. ಅಂದ್ರೆ ನಾವೀಗ ಕಲಿಯುಗದಲ್ಲಿ ಇದೀವಿ, ನೆಕ್ಸ್ಟ್ ಬರ್ಬೇಕಾಗಿರೋ ಯುಗ ಸತ್ಯಯುಗ, ಸುವರ್ಣಯುಗ. ಅದಕ್ಕಾಗಿ ಕಾಯೋಣ. ಸತ್ಯಯುಗದ ನಂತರನೇ ಬರೋ ಯುಗ. ನೆಕ್ಸ್ಟ್ ಸತ್ಯಯುಗ ಆದ್ಮೇಲೆ ತ್ರೇತಾಯುಗ. ಈ ತ್ರೇತಾಯುಗದಲ್ಲಿ ಧರ್ಮ ಅನ್ನೋದು ಕ್ಷೀಣಿಸ್ತಾ ಹೋಗುತ್ತೆ ಒಂದೊಂದು ಯುಗಕ್ಕೂ. ಸೊ ತ್ರೇತಾಯುಗದಲ್ಲಿ ಧರ್ಮವು ಸ್ವಲ್ಪ ಮಟ್ಟಿಗೆ ಕ್ಷೀಣಿಸೋ ಕಾಲ ಅಂತೆ. ಅದ್ರ ಕಾಲಾವಧಿ 12,96,000 ವರ್ಷಗಳು. ಮಾನವನ ಜೀವಿತಾವಧಿ 1,00,000 ಇತ್ತಲ್ಲ, ಅದು 10,000 ವರ್ಷಗಳಾಯ್ತಂತೆ. ಯುಗ ಧರ್ಮ ಏನು? ಅಗ್ನಿ ಯಜ್ಞಗಳು, ಪೂಜೆಗಳು, ತ್ಯಾಗ, ವೈದಿಕ ಆಚರಣೆಗಳಾಗಿತ್ತಂತೆ. ಸತ್ಯ ಅನ್ನೋದು ಸತ್ಯನೇ ಆಳುತ್ತೆ ಅಂತ ಹೇಳಿದ್ನಲ್ಲ, ಆ ಸತ್ಯ 25% ಕುಸಿಯುತ್ತಂತೆ. ವರ್ಣಾಶ್ರಮ ಕಾಣಿಸ್ಕೊಡುತ್ತಂತೆ. ಆಮೇಲೆ ವರ್ಣ ಕರ್ತವ್ಯಗಳನ್ನ ಪರಿಪಾಲನೆ ಅಂದ್ರೆ ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಅಂತ ಏನೊಂದು ವರ್ಣಾಶ್ರಮ ಅಂತ ಶುರುವಾಯ್ತೋ ಅದನ್ನ ಅವ್ರವ್ರ ಪಾಡಿಗೆ ಅವ್ರವ್ರ ವರ್ಣಾಶ್ರಮದ ಒಂದು ಕರ್ತವ್ಯ ಏನಿತ್ತೋ ಅದನ್ನ ಮಾಡ್ತಾ ಹೋದ್ರಂತೆ. ಶ್ರೀರಾಮ ತ್ರೇತಾಯುಗದ ಪುರುಷನಾಗಿದ್ದವನು ಅಂತ ಭಾಗವತ 12.3.52 ನಲ್ಲಿ ಉಲ್ಲೇಖ ಇದೆಯಂತೆ.
ಈಗ ತ್ರೇತಾಯುಗ 20% 25% ಸತ್ಯ ಕಡಿಮೆ ಆಯ್ತು. ಈಗ ಮುಂದಿನ ಯುಗ ಯಾವುದು? ದ್ವಾಪರ ಯುಗ. ಈ ದ್ವಾಪರ ಯುಗದಲ್ಲಿ ದ್ವಂದ್ವಗಳು ಹೆಚ್ಚಾಗೋ ಕಾಲ ಅಂತೆ. ಈ ಯುಗದ ಕಾಲಾವಧಿ 8,64,000 ವರ್ಷಗಳು. ಮಾನವನ ಜೀವಿತಾವಧಿ 1,00,000 ಇತ್ತು, 10,000 ಆಯ್ತು, ಈಗ 1,000 ವರ್ಷಗಳಾಯ್ತು. ಯುಗ ಧರ್ಮ ಭಕ್ತಿ ಮಾರ್ಗ, ದೇವಾಲಯಗಳಲ್ಲಿ ಅರ್ಚನೆ, ಪೂಜೆ ಮತ್ತು ದಾನವನ್ನ ಅನುಸರಿಸ್ತಾರಂತೆ. ಸತ್ಯತೆ ಅನ್ನೋದು ಅರ್ಧಕ್ಕರ್ಧ ಕಡಿಮೆ ಆಗಿ ರೋಗ ಜಾಸ್ತಿಯಾಗಿ ಆಸೆಗಳು ಹೆಚ್ಚಾಗತ್ತಂತೆ. ಯುಗ ಪುರುಷ ಆಗ ದ್ವಾಪರ ಯುಗದ ಯುಗ ಪುರುಷ ಶ್ರೀಕೃಷ್ಣ ಆಗಿದ್ದಂತೆ ಅಂತ ಮನುಸ್ಮೃತಿ 1.85 ನಲ್ಲಿ ಉಲ್ಲೇಖ ಇದೆಯಂತೆ. ಈಗ ಕಲಿಯುಗನ ಬೈತಾರಲ್ಲ, ಕಲಿಯುಗಕ್ಕೆ ಬಂದ್ವಿ. ಈಗ ಚತುರ್ಯುಗಗಳಲ್ಲಿ ಕಲಿಯುಗ 4ನೇದು ಕೊನೆಯದು. ಈ ಕಲಿಯುಗ ಅದ್ರಲ್ಲೇನು ಅಜ್ಞಾನ ಮತ್ತು ಕಷ್ಟಗಳ ಯುಗ. ಕಾಲಾವಧಿ ಎಷ್ಟು ಟೈಮ್ ಇದ್ರ ಪೀರಿಯಡ್? 4,32,000 ವರ್ಷಗಳು. ಮಾನವನ ಜೀವಿತಾವಧಿ 1,00,000ದಿಂದ 10,000, 10,000ದಿಂದ 1,000. ಈಗ ಕಲಿಯುಗದಲ್ಲಿ ಗರಿಷ್ಠ 100 ಇಯರ್ಸ್ ಅಂದ್ರೆ 100 ವರ್ಷಗಳಾಯ್ತು. ಯುಗ ಧರ್ಮ ಏನಿದ್ರದು? ಗುರುಮಾರ್ಗ, ದಾನ, ನಾಮಸ್ಮರಣೆ, ನಾಮ ಸಂಕೀರ್ತನೆ ಅಂತಿದೆ. ಯುಗದ ಲಕ್ಷಣ ಹೇಗಿರುತ್ತೆ? ಸತ್ಯತೆ 75% ಕುಸಿದಿರೋದ್ರಿಂದ ಮಾನವರಲ್ಲಿ ಜಗಳ, ಕಪಟತನ, ವ್ಯವಹಾರಗಳಲ್ಲಿ ಮೋಸ ತುಂಬಿದ್ದು ಜೀವನಾನೇ ದೋಷಗಳ ಸಾಗರವಾಗಿರುತ್ತಂತೆ. ರೋಗ ರುಜಿನಗಳು ಜಾಸ್ತಿ, ಮನಸ್ಸು ಸಂಪೂರ್ಣ ವಿಚಲಿತವಾಗಿರುತ್ತಂತೆ. ಇಷ್ಟೆಲ್ಲ ಆದ್ರೂ ಕೂಡ ಯುಗ ವಿಶೇಷ ಏನಂತೆ ಅಂದ್ರೆ ಮುಕ್ತಿ ಸಾಧಿಸೋಕೆ ಈ ಕಲಿಯುಗ ಸೂಕ್ತ ಯುಗ ಅಂತ ಭಾಗವತದಲ್ಲಿ 12.3.51 ನಲ್ಲಿ ಉಲ್ಲೇಖ ಇದೆಯಂತೆ. ನಮ್ಗೆ ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಿರ್ಬೋದು. ಇಂದಿನ ವಿಷಯಕ್ಕೆ ಯುಗ ಧರ್ಮಗಳ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯಕ. ಕಲಿಯುಗದಲ್ಲಿ ಅಜ್ಞಾನ, ಕಷ್ಟಗಳು, ಕಪಟ, ಮೋಸ ಜಾಸ್ತಿ ಇದ್ರೂ ಕೂಡ ಇದೇ ಕಲಿಯುಗದಲ್ಲಿ ಮುಕ್ತಿ ಸಾಧಿಸ್ಬೋದು ಅನ್ನೋ ವೈಶಿಷ್ಟ್ಯತೆ ಕಡೆ ನಮ್ಮ ಗಮನ ಇರ್ಬೇಕಷ್ಟೇನೆ. ಸತ್ಯಯುಗದಿಂದ ಪ್ರಾರಂಭವಾಗಿ ಒಂದು ಯುಗ ಮುಗಿದ ನಂತರ ಮತ್ತೊಂದು ಯುಗ ಬರುವಾಗ ಧರ್ಮ ಮತ್ತು ಮನುಷ್ಯರ ನೈತಿಕತೆ ಕಡಿಮೆ ಆಗ್ತಾ ಇರುತ್ತೆ, ನಿರ್ದಿಷ್ಟ ಪ್ರಮಾಣದಲ್ಲಿ ಕುಸಿತಾ ಇರುತ್ತೆ. ಕಲಿಯುಗದ ಕೊನೆಯಲ್ಲಿ ಆ ಕೆಟ್ಟ ಕಾಲ ಅಂತ ಏನ್ ಹೇಳಿದ್ನೋ, ನೈತಿಕತೆ ಎಲ್ಲ ಹಾಳಾಗಿರುತ್ತಲ್ಲ, ಅದೆಲ್ಲ ನಾಶ ಮಾಡೋದಕ್ಕೋಸ್ಕರ ಪ್ರಳಯವಾಗಿ ಸಂಪೂರ್ಣ ನಾಶವಾಗಿ ಮತ್ತೆ ಹೊಸದಾಗಿ ಸತ್ಯಯುಗ ಪ್ರಾರಂಭವಾಗುತ್ತೆ ಅನ್ನೋದೇನೆ ಕಾಲಚಕ್ರ ಸಿದ್ಧಾಂತ. ಸೊ ಈಗ ನಾವು ಕಲಿಯುಗದಲ್ಲಿದ್ದೀವಿ. ಮುಂಬರುವ ಯುಗ ಯಾವುದು? ಸತ್ಯಯುಗ. ವಿಭಿನ್ನ ಯುಗಗಳಿಗೆ ವಿಭಿನ್ನ ಧರ್ಮಗಳಿರುತ್ತೆ. ಧರ್ಮ ಅಂದ್ರೆ ಆಯಾ ಯುಗಗಳಲ್ಲಿ ಮುಕ್ತಿಗೋಸ್ಕರ ನಾವು ಏನ್ ಪಾಲನೆ ಮಾಡ್ಬೇಕು ಅಂತ ತಿಳಿಸುತ್ತೆ. ಅದೇನೆ ಯುಗ ಧರ್ಮ. ವಿಭಿನ್ನ ಧರ್ಮಗಳು ಯಾಕೆ ಅಂದ್ರೆ ಜನರ ಸಾಮರ್ಥ್ಯವು ನೈತಿಕತೆ ಪ್ರತಿ ಯುಗದಲ್ಲಿ ಕ್ಷೀಣಿಸ್ತಾ ಬಂದಿರೋದ್ರಿಂದ ಧರ್ಮ ಪಾಲನೆ ಮಾಡಕ್ಕೂ ಕೂಡ ಅವ್ರಿಗೆ ಕಷ್ಟ ಅನ್ನಿಸ್ತಾ ಬರುತ್ತೆ. ಪಾಲಿಸಬಹುದಾದದ್ದು ಯಾವುದು ಅನ್ನೋ ಸೂಚನೆ ಕೂಡ ಇರುತ್ತೆ. ಅಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಒಂದು ಸ್ಥಿತಿಗೆ ನೀವೇನ್ ಮಾಡಬಹುದು ಅನ್ನೋದನ್ನು ಕೂಡ ತೋರ್ಸುತ್ತದು. ಹಿಂದೂ ವಿಶ್ವವಿಜ್ಞಾನದ ಕಾಲಚಕ್ರ ಸಿದ್ಧಾಂತದ ಪ್ರಕಾರ ಈಗ ನಾವು ಜೀವಿಸ್ತಾ ಇರೋದು ಬ್ರಹ್ಮನ ಕಾಲಚಕ್ರದ 7ನೇ ವೈವಸ್ವತ ಮನ್ವಂತರದ 28ನೇ ಮಹಾಯುಗದ 4ನೇ ಯುಗವಾಗದ ಕಲಿಯುಗದಲ್ಲಿ. ಇದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ನನ್ನ ಆಸಕ್ತಿಯಿಂದ ನಾನು ಇದನ್ನೆಲ್ಲ ತಿಳ್ಕೊಂಡಿದ್ದೆ ಅಷ್ಟೇ. ಈ ಕಲಿಯುಗದ ಅವಧಿ 4,32,000 ವರ್ಷಗಳಾಗಿದ್ದು, ಕಲಿಯುಗ ಯಾವಾಗ ಪ್ರಾರಂಭ ಆಗಿದೆ? ಕ್ರಿಸ್ತ ಪೂರ್ವ 3,102ನೇ ಇಸ್ವಿನಲ್ಲಿ. ಅಂದ್ರೆ ಕಲಿಯುಗದ ಒಟ್ಟು ಅವಧಿಯಲ್ಲಿ ಅಂದ್ರೆ 4,32,000 ವರ್ಷಗಳಲ್ಲಿ 3,102 ವರ್ಷಗಳು ಪ್ಲಸ್ ಇದುವರೆಗಿನ 2,026 ವರ್ಷಗಳು ಕಳೆದಿವೆ. ಅಂದ್ರೆ ಸುಮಾರು 5,128 ವರ್ಷಗಳು ಕಳೆದಿವೆ ಅನ್ನೋ ಅಂದಾಜಿದೆ ಮುಕ್ತಿ ಸಾಧಿಸೋಕೆ. ಇನ್ನೂ ಎಷ್ಟು ವರ್ಷಗಳು ಬಾಕಿ ಇದೆ? 4,26,872 ವರ್ಷಗಳ ಕಾಲಾವಕಾಶ ಇದೆ ಮತ್ತೆ ಸತ್ಯಯುಗ ಬರಕ್ಕೆ ಅನ್ನೋದು ಈ ಲೆಕ್ಕಾಚಾರ. ಈ ಲೆಕ್ಕಾಚಾರ ಇನ್ನೂ ಚಾಲ್ತಿಯಲ್ಲಿದ್ದು, ಅದರಂತೆ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಪೂಜೆಗಳನ್ನ ಪ್ರಾರಂಭಿಸುವಾಗ ಒಂದು ಸಂಕಲ್ಪನ ಒಂದು ರೂಲ್ ತರ ಮಾಡಿದ್ದಾರೆ. ಏನಂತ ಸಂಕಲ್ಪ ಮಾಡಿದ್ದಾರೆ? ದೇವಸ್ಥಾನಗಳಲ್ಲೇ ಆಗ್ಲಿ ಮನೆಗಳಲ್ಲೇ ಆದ್ರೆ ಒಂದು ಸಂಕಲ್ಪ ಅಂದ್ರೆ ನಾನು ಅಲ್ಲಿದ್ದೀನಿ, ಏನ್ ಪೂಜೆ ಮಾಡ್ತಾ ಇದ್ದೀನಿ, ಯಾವ ಯುಗದಲ್ಲಿದ್ದೀನಿ, ಯಾವ ಕಲ್ಪದಲ್ಲಿದ್ದೀನಿ, ಯಾವ ಮನ್ವಂತರದಲ್ಲಿದ್ದೀನಿ ಅಂತೆಲ್ಲ ಹೇಳ್ಬಿಟ್ಟು ಅದನ್ನ ಪೂಜೆ ಶುರು ಮಾಡ್ತಾರೆ. ಸಂಕಲ್ಪ ಹಿಂಗೆ: ಓಂ ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಥೆ ಶ್ವೇತವರಹ ಕಲ್ಪೆ ವೈವಸ್ವತ ಮಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ. ಇದೆಲ್ಲ ಇರ್ಲಿ,
ಅದನ್ನ ಉದ್ದಕ್ಕೆ ಹೇಳ್ಕೊಂಡು ಶುರು ಮಾಡ್ತಾರೆ. ಅಂದ್ರೆ ನಾವಿನ್ನು ಪೂಜೆ ಪುನಸ್ಕಾರಗಳ ಪ್ರಕಾರ ವಿಶ್ವ ಹಿಂದೂ ಇದ್ರ ಪ್ರಕಾರವಾಗಿ ಕಲಿಯುಗದಲ್ಲೇ ಇದೀವಿ, ಪ್ರಥಮ ಪಾದದಲ್ಲಿ ಇದೀವಿ, ಕಲಿಯುಗದಲ್ಲಿ ಜೀವಿಸ್ತಾ ಇದೀವಿ ಅನ್ನೋದು ಖಚಿತವಾಯ್ತು. ಹಾಗಾಗಿ ಮುಕ್ತಿಗಾಗಿ ಕಲಿಯುಗ ಧರ್ಮವನ್ನ ಪಾಲಿಸ್ಬೇಕು ಅಂತಿದೆ. ಹಾಗಾದ್ರೆ ಕಲಿಯ ಧರ್ಮ ಯಾವುದು? ಕಲಿಯ ಧರ್ಮ ದಾನ, ನಾಮಸ್ಮರಣೆ, ನಾಮ ಸಂಕೀರ್ತನೆ, ಗುರುಮಾರ್ಗ ಅಂತೆ. ಕಲಿಯ ಧರ್ಮವಾದ ದಾನ, ನಾಮಸ್ಮರಣೆ ಮತ್ತು ಗುರುಮಾರ್ಗವನ್ನ ಪರಿಪಾಲಿಸುವಂತ, ಮಾರ್ಗದರ್ಶಿಸುವಂತ ತ್ರಿಕಾಲ ಜ್ಞಾನಿ ಕಾಲಾಂತರ ಗುರುಗಳು ಯುಗಾಚಾರ್ಯರು ಇದೇ ಕಲಿಯುಗದಲ್ಲಿ ಜನ್ಮ ತಾಳ್ತಾನೆ ಅನ್ನೋದನ್ನ ಸಾವಿರಾರು ವರ್ಷಗಳ ಹಿಂದೆನೆ ಬುದ್ಧ, ಜೀಸಸ್ಸು, ನಬಿ, ನಾಸ್ಟ್ರಡಾಮಸ್, ಪಾಂಡಿಚೇರಿಯ ಯೋಗಿ ಅರವಿಂದರು ಮತ್ತು ನಾರಾಯಣ ಗುರುಗಳು ಭವಿಷ್ಯವಾಣಿ ನುಡಿದಿದ್ದ ಬಗ್ಗೆನೂ ನಾನು ಓದಿದ್ದೀನಿ. ಅಂದ್ರೆ ತ್ರೇತಾಯುಗದಲ್ಲಿ ರಾಮ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಆಯ್ತು. ಈಗ ಕಲಿಯುಗಕ್ಕೊಬ್ರು ಬೇಕಲ್ಲ ಯುಗ ಪುರುಷ. ಸೊ ಅಂತ ಕಲಿಯುಗದ ಗುರುಗಳು ಯಾರು ಬರ್ತಾರೆ ಅನ್ನೋದನ್ನ ಕಾಲಜ್ಞಾನದಲ್ಲಿ ಭವಿಷ್ಯವಾಣಿ ನುಡಿದಿರೋ ಬಗ್ಗೆ ಓದಿದ್ದೀನಿ. ಕಲಿಯುಗದ ಗುರುಗಳಾಗಿ ಅವತರಿಸೋರ ಬಗ್ಗೆ ಸಾಕಷ್ಟು ಪ್ರೊಫೆಸೀಸ್ ಇದೆ, ಕಾಲಜ್ಞಾನಿಗಳ ಭವಿಷ್ಯವಾಣಿಗಳು ಕೂಡ ಇದೆ. ತ್ರೇತಾಯುಗದಲ್ಲಿ ಋಷಿ ವಿಶ್ವಾಮಿತ್ರ ಯಾಗ ಮಾಡ್ತಿದ್ದಾಗ ಗಂಧರ್ವನೊಬ್ಬ ಅಡ್ಡಿಪಡಿಸಕ್ಕೆ ಯತ್ನಿಸಿ ಭಕ್ತಗೊಳಿಸಕ್ಕೆ ಮುಂದಾದಾಗ ಶ್ರೀರಾಮ ಗಂಧರ್ವನನ್ನ ನಾಶ ಮಾಡಕ್ ಹೋಗಲ್ಲ, ಅವನಿದ್ದಲ್ಲಿಂದನೇ ಶಾಪ ಕೊಟ್ಟನಂತೆ. ಏನಂತ? ನಿನ್ನನ್ನ ನಾಶ ಮಾಡುವಂತಹ ಶಕ್ತಿಯನ್ನ ನನಗೆ ಕರುಣಿಸಿಲ್ಲ, ಆದರೂ ನಿನ್ನ ತಪೋಶಕ್ತಿಯ ಫಲವಾಗಿ ಗಳಿಸಿರೋ ವರವನ್ನ ಹಾಗೂ ನಿನ್ನ ದುರುದ್ದೇಶ ಮತ್ತು ನಿನ್ನ ದುಷ್ಟ ಶಕ್ತಿಗಳನ್ನ ನಾಶ ಮಾಡುವಂತ ದಿವ್ಯಾತ್ಮ ಕಲಿಯುಗದಲ್ಲಿ ಹುಟ್ಟುತ್ತಾನೆ, ಅವನು ನಿನ್ನನ್ನ ನಾಶ ಮಾಡ್ತಾನೆ ಅಂತ ಶ್ರೀರಾಮ ಈ ಗಂಧರ್ವನ್ಗೆ ಶಾಪ ಕೊಟ್ಟಿದ್ದಂತೆ. ಅವನಿಗೆ ಕೊಟ್ಟಿದ್ದಂತ ಅವನು ಸಿದ್ಧಿ ಏನ್ ಪಡ್ಕೊಂಡಿದ್ದ, ವರ ಪಡ್ಕೊಂಡಿದ್ದೇನು ಅಂದ್ರೆ, ಯಾರೇ ನನ್ನನ್ನ ಸಾಯಿಸಕ್ಕೆ ಅಂತ ಬಂದ್ರು ಕೂಡ ಅವರೆಲ್ಲಾ ಶಕ್ತಿ ಸಾಮರ್ಥ್ಯಗಳು ಕೂಡ ನನಗೆ ವರ್ಗಾವಣೆ ಆಗ್ಲಿ ಅಂತ ಆಗ್ಬೇಕು ಅಂತ ವರ ಪಡ್ಕೊಂಡಿರ್ತಾನೆ. ಹಾಗಾಗಿ ಯಾರು ಅವನನ್ನ ಸಾಯ್ಸಕ್ ಆಗ್ತಾನೆ ಇರಲ್ಲ, ಅವನು ಶಕ್ತಿಶಾಲಿ ಬಲಶಾಲಿ ಆಗ್ತಾನೆ ಬರ್ತಾ ಇರ್ತಾನೆ. ಅದಕ್ಕೆ ಶ್ರೀರಾಮ ಗಂಧರ್ವನ್ಗೆ ಶಾಪ ಕೊಟ್ಟಿದ್ದೇನೆಂತ, ನಾನ್ ನಿನ್ನನ್ನ ಸಾಯ್ಸಕ್ ಹೋಗಲ್ಲ, ನಿನ್ನ ತಪೋಶಕ್ತಿಯಾಗಿ ಗಳಿಸಿರೋ ವರಾನ ಹಾಗೂ ನಿನ್ನ ದುರುದ್ದೇಶ, ನಿನ್ನ ದುಷ್ಟಶಕ್ತಿಗಳನ್ನ ನಾಶ ಮಾಡುವಂತ ದಿವ್ಯಾತ್ಮ ಕಲಿಯುಗದಲ್ಲಿ ಜನಿಸಿ ನಿನ್ನನ್ನ ನಾಶ ಮಾಡ್ತಾನೆ ಅಂತ ಶ್ರೀರಾಮ ಗಂಧರ್ವನ್ಗೆ ಶಾಪ ಕೊಟ್ಟಿದ್ದು. ಈ ಗಂಧರ್ವನನ್ನ ಕಲಿಯುಗದ ಕರುಣಾಕರ ಗುರುಗಳು ತಿರುವನಂತಪುರದ ಶಾಂತಿಗಿರಿ ಆಶ್ರಮದಲ್ಲಿ ನಾಶ ಮಾಡಿರೋ ಸ್ಥಳ, ಘಟನೆ, ದಾಖಲೆ, ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇದೆಯಂತೆ. ಅದು ಡಾಕ್ಯುಮೆಂಟ್ ಕೂಡ ಮಾಡ್ಲಾಗಿದೆಯಂತೆ. ತ್ರೇತಾಯುಗದ ಯುಗಾಚಾರ್ಯ ಶ್ರೀರಾಮ ಇದ್ದಾಗೆ, ದ್ವಾಪರ ಯುಗದ ಯುಗಾಚಾರ್ಯ ಶ್ರೀಕೃಷ್ಣನಿದ್ದಂಗೆ ಈ ಕಲಿಯುಗಕ್ಕೂ ಕೂಡ ಒಬ್ರು ಯುಗಾಚಾರ್ಯರು ಬೇಕು ತಾನೆ. ಆ ಕಲಿಯುಗದ ಯುಗಾಚಾರ್ಯರನ್ನ ಕೇರಳದ ಶಾಂತಿಗಿರಿ ಆಶ್ರಮದ ನವಜ್ಯೋತಿ ಶ್ರೀ ಕರುಣಾಕರ ಗುರುಗಳು ಅಂತ ಗುರುತಿಸಲಾಗಿದ್ದು, ಅವರೇ ಕಲಿಯುಗದ ಗುರುಗಳು ಅನ್ನೋ ಪ್ರತೀತಿ ಕೂಡ ಇದೆ. ಈ ಕಲಿಯುಗದ ಯುಗಾಚಾರ್ಯರ ಆತ್ಮವನ್ನ ಪರಬ್ರಹ್ಮನೇ ಆಯ್ಕೆ ಮಾಡಿ ಶ್ರೀಕೃಷ್ಣನೊಂದಿಗೆ ಇದೇ ಭೂಮಿಗೆ ಕಳಿಸಿದ್ದನ್ನ ಪಾಂಡಿಚೇರಿಯ ಸ್ವಾಮಿ ಅರವಿಂದರು ಅದು ಸುಪ್ರಾಮೆಂಟಲ್ ಲೈಟ್ ಅಂತಾನು, ಡಾಕ್ಟರ್ ವೇಲಾಯುಧನ್ ನಾಯರ್ ಬರೆದಿರುವಂತಹ ವಿಷನ್ ಆಫ್ ಅರಬಿಂದೋ ಅನ್ನೋ ಪುಸ್ತಕದಲ್ಲಿ ಶ್ರೀ ಅರಬಿಂದೋರವರ ಅನುಭವ ದಾಖಲಿಸಲಾಗಿದೆ. ಇವರ ಬೋಧನೆಯಲ್ಲೂ ಕೂಡ ಕಲಿಯುಗದ ಧರ್ಮದಲ್ಲಿ ಎಲ್ಲವನ್ನೂ ಒಬ್ಬನೇ ದೇವರಾದ ಪರಬ್ರಹ್ಮನ ಕಡೆಗೆ ತಿರುಗಿಸ್ಬೇಕು ಅಂತ ಹೇಳ್ತಾರೆ. ಗುರುಮಾರ್ಗನೇ, ನಾಮಸ್ಮರಣೆಯೇ, ನಾಮ ಸಂಕೀರ್ತನೆಯೇ ಈ ಕಲಿಯುಗದ ಧರ್ಮವಂತೆ. ಈ ಕಲಿಯುಗದಲ್ಲಿ ಮಾನವ ದೇವಾದೇವತೆಗಳಿಗಿಂತಾನೂ ಹೆಚ್ಚಿನ ಆಧ್ಯಾತ್ಮಿಕ ವಿಕಾಸವನ್ನ ಹೊಂದಕ್ಕೆ ಸಾಧ್ಯ ಅನ್ನೋ ಸಾಧ್ಯತೆಯನ್ನ, ಕಲಿಯುಗದ ವೈಶಿಷ್ಟ್ಯತೆಯನ್ನ ತಿಳಿಸ್ತಾ, ನಾಮಸ್ಮರಣೆಗೆ ಪರಬ್ರಹ್ಮನಿಂದಲೇ ಅಶರೀರಿಯಾಗಿ ಮೂಡಿ ಬಂದ 3 ಸಾಲಿನ ಶ್ಲೋಕವನ್ನೂ ಕೂಡ ಈ ಕಲಿಯುಗದ ಗುರುಗಳು ನೀಡಿರುವ ಬಗ್ಗೆ ಕೂಡ ನಾನು ಓದಿದ್ದೀನಿ. ಈ ಶಾಂತಿಗಿರಿ ಆಶ್ರಮದ ಆಕರ್ಷಣಾ ವೈಶಿಷ್ಟ್ಯ ಬೋಧನೆ ಏನಂದ್ರೆ, ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಅದು ದಾಖಲು ಕೂಡ ಆಗಿದೆ, ನಾನು ಓದಿದ್ದೀನಿ ಅದನ್ನ. ಮಾನವ ಸಮಾಜದ ಯಾವುದೇ ಹಂತದಲ್ಲಿರೋ ಅವಿದ್ಯಾವಂತ ಅಜ್ಞಾನಿಯಾಗಿರೋರು ಕೂಡ, ಯಾವುದೇ ವರ್ಣದ ಜನಾಂಗಗಳು ಕೂಡ ಇದೇ ಕಲಿಯುಗದಲ್ಲಿ ಮುಕ್ತಿ ಹೊಂದಕ್ಕೆ ಅರ್ಹರು ಅಂತಿದೆ. ಕಲಿಯುಗದ ಧರ್ಮ, ಮುಕ್ತಿ ಮಾರ್ಗ ಅತಿ ಸರಳವಾದ ಸುಲಭವಾದ ಗುರುನಾಮ ಸ್ಮರಣೆ, ಗುರುಮಾರ್ಗ, ಗುರುವಾಕ್ಯ ಪರಿಪಾಲನೆ ಅನ್ನೋದು ಈ ಗುರುಗಳ ಬೋಧನೆ. ಆಶ್ರಮದ ಆಧ್ಯಾತ್ಮಿಕ ಪರಿಕಲ್ಪನೆಗಳ ಬಗ್ಗೆ ನಂಗೆ ಕುತೂಹಲ ಮೂಡಿ ಸುಮಾರು ಓದ್ತಾ ಹೋದೆ ನಾನು ಆ ಆಶ್ರಮದ ಪುಸ್ತಕಗಳನ್ನ. ಅವರ ಪರಿಕಲ್ಪನೆಗಳೇನು? ದೇವನೊಬ್ಬನೇ, ಅವನೇ ಪರಬ್ರಹ್ಮ,
ದೇವಾದೇವತೆಗಳು ಮುಕ್ತಿದಾತರಲ್ಲ, ದೇವದೇವತೆಗಳ ಪೂಜೆ ಅಲ್ಲ. ಸತ್ಸಂಗ, ಸ್ವಾಧ್ಯಾಯ, ಕರ್ಮ ಸಿದ್ಧಾಂತ, ಸೂಕ್ಷ್ಮ ದೇಹಗಳು, ಸೂಕ್ಷ್ಮ ಲೋಕಗಳು, ಆಧ್ಯಾತ್ಮಿಕ ಸತ್ಯಗಳು ಇತ್ಯಾದಿ ಆಶ್ರಮದ ಪರಿಕಲ್ಪನೆಗಳು ನಮ್ಮ PSSM ಪ್ರತಿಪಾದಿಸೋ ಆಧ್ಯಾತ್ಮಿಕ ಸತ್ಯಗಳಿಗೆ ಹೊಂದಾಣಿಕೆ ಆಗ್ತಾ ಇದ್ವು. ಹಾಗಾಗಿ ನಾನೂ ಕೂಡ ಈ ಶಾಂತಿಗಿರಿ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೀನಿ. ಶಾಂತಿಗಿರಿ ಆಶ್ರಮದ ಹಲವಾರು ಗುರುವಾಣಿಗಳನ್ನ, ಅನುಭವ ಲೇಖನಗಳನ್ನ, ಗುರುಮಾರ್ಗ, ಮುಕ್ತಿ ಮಾರ್ಗ ಕುರಿತ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಿದ್ದೀನಿ. ಈ ಯುಗಾಚಾರ್ಯರ ಗುರುವಾಣಿಗಳು ಕೂಡ ನಮ್ಮ ಪತ್ರಿಜಿ ವಾಣಿ ಅಂತ ಹೇಗೆ ಹೇಳ್ತೀವೋ ನಮ್ಮ ಇದರಲ್ಲಿ ಧ್ಯಾನ ಕಸ್ತೂರಿಯಲ್ಲಿ, ಹಾಗೆ ಈ ಯುಗಾಚಾರ್ಯರ ಗುರುವಾಣಿಗಳು ಕೂಡ ಸಾಕಷ್ಟಿವೆ. ಆ ಶಾಂತಿಗಿರಿ ಆಶ್ರಮದಿಂದ ಹೊರಬಂದಿರುವಂತಹ ಲೇಖನಗಳು, ಪುಸ್ತಕಗಳು ಕೂಡ ಸಾಕಷ್ಟಿವೆ. ಆದ್ರೆ ಹೆಚ್ಚಿನವು ಮಲಯಾಳಂ ಭಾಷೆಯಲ್ಲಿದ್ದು 100 ಲೇಖನಗಳನ್ನ ಆಂಗ್ಲ ಭಾಷೆಗೆ ಅನುವಾದಿಸಲ್ಪಟ್ಟಿದೆ. ಶಾಂತಿಗಿರಿ ಆಶ್ರಮದ ಕಲಿಯುಗ ಸಿದ್ಧಾಂತವನ್ನ, ಯುಗ ಧರ್ಮವನ್ನ ತಿಳಿಯೋಕ್ಕೋಸ್ಕರ, ಅವರ ಮುಕ್ತಿ ಮಾರ್ಗವನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಮಲಯಾಳಂ ಓದೋದನ್ನ ಕಲ್ತ್ಕೊಂಡು ಆಂಗ್ಲ ಭಾಷೆಯಲ್ಲಿರೋ ಗುರುವಾಣಿಗಳನ್ನ ಇಟ್ಕೊಂಡು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದೀನಿ ಕೂಡ. ಇನ್ನೊಂದು ಬಹಳ ಆಶ್ಚರ್ಯವಾದ ವಿಚಾರ ನಿಮಗೆ ತಿಳ್ಸಕ್ ಇಷ್ಟಪಡ್ತೀನಿ. ಪತ್ರಿ ಸರ್ ಕೂಡ ಈ ತಿರುವನಂತಪುರದ ಪೋತನ್ಕೋಡ್ ಶಾಂತಿಗಿರಿ ಆಶ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ಒಮ್ಮೆ ಧ್ಯಾನ ಸತ್ಸಂಗವನ್ನ ನಡೆಸ್ಕೊಟ್ಟಿದ್ದಾರೆ. ಆದ್ರೂ ಕೂಡ ಆಶ್ರಮದ ಗುರು ಶಿಷ್ಯ ಪರಂಪರೆಯನ್ನ ಅನುಮೋದಿಸಿದವರಲ್ಲ. ಅಲ್ಲಿ ಗುರು ಶಿಷ್ಯ ಪರಂಪರೆ ಅದನ್ನ ಅವರು ಸೀಲ್ ಹಾಕಿಲ್ಲ. ಅಲ್ಲೂ ನಿಮ್ಮ ಉಸಿರೇ ನಿಮ್ಮ ಗುರು ಅಂತ ಘೋಷಿಸಿ ಫ್ಲೂಟ್ ನುಡಿಸಿ ಧ್ಯಾನ ಮಾಡಿಸಿ ಬಂದಿದ್ದಾರೆ. ಸೊ ಹಾಗಾಗಿ ಶಾಂತಿಗಿರಿ ಆಶ್ರಮದ ಕಲಿಯುಗದ ಬಗ್ಗೆ, ಯುಗಗಳ ಬಗ್ಗೆ ನೀವು ಕೇಳಿದ ಪ್ರಶ್ನೆಗೆ ಸಂಪೂರ್ಣವಾಗಿ ಸವಿವರವಾಗಿ ಉತ್ತರ ಕೊಟ್ಟಿದ್ದೀನಿ ನಾನು. ಯುಗದ ಯುಗಾಚಾರ್ಯ ನವಜ್ಯೋತಿ ಶ್ರೀ ಕರುಣಾಕರ ಗುರುಗಳು ಅಂತ ಒಂದು ಪ್ರತೀತಿ ಇದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ, ಹಾಗೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಬಾ ಎಷ್ಟು ಅನ್ವೇಷಣೆ ಮಾಡಿದಿರಿ, ಎಷ್ಟು ಅಧ್ಯಯನ ಮಾಡಿದಿರಿ, ಇಲ್ಲಿ ಅದಕ್ಕೆ ಪದಗಳೇ ಸಿಗ್ತಾ ಇಲ್ಲ ಮೇಡಮ್. ನಿಜವಾಗಿಯೂ ಎಷ್ಟು ಅದ್ಭುತ ಅಂದ್ರೆ ನಾನು ಪ್ರಶ್ನೆ ಕೇಳ್ಬಾರ್ದು, ಕೇಳ್ತಾ ಇರ್ಬೇಕು ಅನ್ನಷ್ಟು ತನ್ಮಯತೆ ಬಂದ್ಬಿಟ್ಟಿದೆ. ನಿಜವಾಗ್ಲು ಇವತ್ತು ಒಂದು ತನ್ಮಯತೆ ಬಂದಿದೆ. ಆ ಒಂದು ಎನರ್ಜಿಯಿಂದ ಕಣ್ಣು ಮುಚ್ಕೊಂಡು ಹೋಗ್ತಾ ಇದೆ. ಅಷ್ಟು ಆ ಒಂದು ಫ್ಲೋನೆಸ್ ನನಗೆ ಗೊತ್ತಾಗ್ತಾ ಇದೆ ಇಲ್ಲಿ. ಯಾಕೆ ನನಗೆ ಈ ತರ ಆಗ್ತಾ ಇದೆ ಅಂತಂದಾಗ ಆ ಒಂದು ಎನರ್ಜಿಯ ಫ್ಲೋ ಇಲ್ಲಿ ಗೊತ್ತಾಗ್ತಾ ಇತ್ತು ನನಗೆ.